ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ ಡಿಜಿಟಲ್ ಕಂಟೆಂಟ್. ನಾನು ಶಕುಂತಲಾ. ರಾಕಿ ಬಾಯ್ ಫ್ಯಾನ್ಸ್ಗೆ ಇವತ್ತು ಭರ್ಜರಿ ಗಿಫ್ಟ್ ಸಿಕ್ಕಿದೆ. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ, ಗೀತು ಮೋಹನ್ ದಾಸ್ ನಿರ್ದೇಶನದ ಬಹು ನಿರೀಕ್ಷಿತ ಟಾಕ್ಸಿಕ್ ಚಿತ್ರದ ಕಡೆಯಿಂದ ಅಭಿಮಾನಿಗಳಿಗೆ ಭರ್ಜರಿ ಗಿಫ್ಟ್ ಸಿಕ್ಕಿದೆ ಅಂತಾನೆ ಹೇಳಬಹುದು. ಈಗಾಗಲೇ ಬಿಡುಗಡೆಯಾಗಿ ಕೋಟ್ಯಾಂತರ ವೀಕ್ಷಣೆಗಳೊಂದಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಧೂಳೆಬ್ಬಿಸಿದ ಒಂದು ಬೋಲ್ಡ್ ಅಂಡ್ ರೊಮ್ಯಾಂಟಿಕ್ ತಬಾಹಿ ಹಾಡಿನ ಬೆನ್ನಲ್ಲೇ ಚಿತ್ರತಂಡ ಎರಡನೇ ಹಾಡನ್ನು ಬಿಡುಗಡೆ ಮಾಡಿದೆ. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಈ ಒಂದು ಟಾಕ್ಸಿಕ್ ಚಿತ್ರದ ಎರಡನೇ ಹಾಡು ಮನಮೋಹಕ ಈಗಾಗಲೇ 5 ಭಾಷೆಗಳಲ್ಲಿ ಬಿಡುಗಡೆಯಾಗಿದೆ. ಯಶ್ ತಾರಾ ಸುತಾರಿಯ ರೊಮ್ಯಾಂಟಿಕ್ ಕೆಮಿಸ್ಟ್ರಿ ಜೊತೆಗೆ ಕಿಯಾರಾ ಅಡ್ವಾಣಿ ಹಾಗೂ ಲೇಡಿ ಸೂಪರ್ ಸ್ಟಾರ್ ಅಂತೆ ಖ್ಯಾತಿ ಪಡೆದಿರುವಂತಹ ನಯನತಾರಾ ಅವರ ಒಂದು ಸಸ್ಪೆನ್ಸ್ ಎಂಟ್ರಿ ಅಭಿಮಾನಿಗಳಲ್ಲಿ ಎಷ್ಟು ಕುತೂಹಲ ಮೂಡಿಸಿದೆ. ಟಾಕ್ಸಿಕ್ ಚಿತ್ರದ ಎರಡನೇ ಮಧುರ ಪ್ರಣಯ ಗೀತೆ ಮನಮೋಹಕ ಎಂದು ಅಧಿಕೃತವಾಗಿ ಬಿಡುಗಡೆಯಾಗಿದ್ದು, ಇದೊಂದು ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ಟ್ರೆಂಡಿಂಗ್ ಸೃಷ್ಟಿಸುವಂತಹ ಒಂದು ಸಾಂಗ್ ಆಗಿದೆ. ಈ ಮೂಲಕ ಪ್ರೇಕ್ಷಕರಿಂದ ಭಾರಿ ಮೆಚ್ಚುಗೆಯನ್ನು ಕೂಡ ಪಡೆದುಕೊಳ್ತಾ ಇದೆ. ಈ ಒಂದು ಅದ್ಭುತವಾದ ಮೆಲೋಡಿ ಹಾಡಿನಲ್ಲಿ ಯಶ್ ಮತ್ತು ಬಾಲಿವುಡ್ ಸುಂದರಿ ತಾರಾ ಸುತಾರಿಯ ನಡುವಿನ ಒಂದು ರೊಮ್ಯಾಂಟಿಕ್ ಸ್ಕ್ರೀನ್ ಕೆಮಿಸ್ಟ್ರಿ ನೋಡೋದಾದ್ರೆ ಪ್ರೇಕ್ಷಕರಿಗೆ ತುಂಬಾ ಇಷ್ಟ ಆಗಿದೆ ಅಂತಾನೆ ಹೇಳ್ಬೋದು. ನೋಡಿರ್ಬೋದು, ಈಗಾಗಲೇ ಒಂದು ವಿಡಿಯೋದ ಸಾಂಗ್ ಆಗಾಗಲೇ ಬಿಡುಗಡೆಯಾಗಿದೆ. ಆ ಒಂದು ರೊಮ್ಯಾಂಟಿಕ್ ಸಾಂಗ್ ಎಲ್ಲರೂ ಕೂಡ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವರಿಬ್ಬರ ಜೋಡಿಯು ಚಿತ್ರದ ಮೇಲಿನ ಒಂದು ನಿರೀಕ್ಷೆಯನ್ನ ಮತ್ತಷ್ಟು ಹೆಚ್ಚಿಸುವಂತೆ ಮಾಡಿದೆ. ಈ ಒಂದು ಗೀತೆ ಬರೆದಿರೋದು ಸಾಹಿತ್ಯ ಬರೆದಿರೋದೇ ಪ್ರಮೋದ್ ಮರವಂತೆ ಅವರು ಬರೆದಿರ್ತಕ್ಕಂಥ ಇದೊಂದು ಸಾಹಿತ್ಯಕ್ಕೆ ಸಿದ್ಧಾರ್ಥ್ ಬಸ್ರೂರು ಅವರ ಒಂದು ಕಂಠವು ಅದ್ಭುತವಾಗಿ ಈ ಒಂದು ವಿಡಿಯೋ ಒಂದು ಮೆಲೋಡಿ ಸಾಂಗ್ ತುಂಬಾನೇ ಅದ್ಭುತವಾಗಿ ಮೂಡಿ ಬಂದಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಜನರ ಮೆಚ್ಚುಗೆ ಕೂಡ ತುಂಬಾ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಾ ಇದೆ. ಈ ಹಾಡು ಸಂಗೀತ ಪ್ರಿಯರ ಲೂಪ್ ಲಿಸ್ಟ್ ಸೇರಿ ಧೂಳೆಬ್ಬಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಇನ್ನು ಗೀತ ಸಾಹಿತಿ ಪ್ರಮೋದ್ ಮರವಂತೆ ಅವ್ರ ಬಗ್ಗೆ ಹೇಳೋದಾದ್ರೆ, ಟಾಕ್ಸಿಕ್ ಚಿತ್ರದ ಮನಮೋಹಕ ಹಾಡಿನ ಮೂಲಕ ಮತ್ತೊಮ್ಮೆ ಪ್ರೇಕ್ಷಕರ ಮನಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಈ ಹಿಂದೆ ಕಾಂತಾರದ ಸಿಂಗಾರ ಸಿರಿಯೇ ಹಾಡಿಗೆ ಸಾಹಿತ್ಯ ಬರೆದು ಭಾರಿ ಯಶಸ್ಸು ಗಳಿಸಿದಂತಹ ಇವರು ಈಗ ಮೆಲೋಡಿ ಹಾಗೂ ಮಾಸ್ ಹಾಡು ಎರಡರಲ್ಲೂ ಕೂಡ ಅದ್ಭುತವಾಗಿ ಸಾಹಿತ್ಯ ರಚಿಸುವ ಸಾಮರ್ಥ್ಯ ಹೊಂದಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಕರಾವಳಿಯಿಂದ ಗಾಂಧಿನಗರದವರೆಗೆ ತಮ್ಮದೇ ಆದಂತಹ ಒಂದು ಛಾಪನ್ನ ಮೂಡಿಸಿರುವ ಇವರು ಎಂದು ಸ್ಯಾಂಡಲ್ವುಡ್ನ ಅತಿ ಬೇಡಿಕೆಯ ಸಾಹಿತಿಗಳಲ್ಲಿ ಕೂಡ ಇವರು ಕೂಡ ಒಬ್ರು ಅಂತಾನೆ ಹೇಳ್ಬೋದು. ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಅದೆಷ್ಟು ಧೂಳೆಬ್ಬಿಸ್ತಾ ಇದೆ ಅಂದ್ರೆ ನೀವೇ ನೋಡ್ತಾ ಇದ್ದೀರಾ. ಎಲ್ಲರೂ ಒಂದು ಮೆಚ್ಚುಗೆಗೆ ಈ ಹಾಡು ತುಂಬಾ ಮೆಚ್ಚುಗೆಯನ್ನ ಪಡಿತಾ ಇದೆ. ಈ ಮನಮೋಹಕ ಹಾಡು 5 ಭಾಷೆಗಳಲ್ಲಿ ಬಿಡುಗಡೆ ಕಂಡಿದೆ. ತಬಾಹಿ ಹಾಡು ಸಾಕಷ್ಟು ಬೋಲ್ಡ್ ಆಗಿತ್ತು ಈ ಹಿಂದೆ ನೋಡಿರುವಂತಹ ಒಂದು ಪ್ರಕಾರ. ಈಗ ಈ ಹಾಡಿನ ಯಶಸ್ಸಿನ ನಂತರ ಒಂದು ತಬಾಹಿ ಹಾಡಿನ ಯಶಸ್ಸಿನ ನಂತರ ಈಗ ಬಿಡುಗಡೆಯಾಗಿರುವಂತಹ ಈ ವಿಭಿನ್ನ ಶೈಲಿಯ ಪ್ರಣಯ ಗೀತೆಯು ಗಮನ ಸೆಳೆಯುತ್ತಿದೆ. ಗೀತು ಮೋಹನ್ ದಾಸ್ ಅವರ ಸೃಜನಶೀಲತೆ ಈ ಹಾಡಿನಲ್ಲಿ ಕಾಣಬಹುದಾಗಿದೆ. ಈ ಹೊಸ ಹಾಡಿನ ದೃಶ್ಯ ವೈಭವವು ಚಿತ್ರಮಂದಿರಗಳಲ್ಲಿ ಅಭಿಮಾನಿಗಳಿಗೆ ಇನ್ನೂ ರೋಮಾಂಚನ ನೀಡುವುದು ಗ್ಯಾರಂಟಿ ಎಂದು ಹೇಳಲಾಗ್ತದೆ. ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸಿದ್ಧವಾಗುತ್ತಿರುವಂತಹ ಈ ಬಿಗ್ ಬಜೆಟ್ ಸಿನಿಮಾದಲ್ಲಿ ಯಶ್ ಅವರು ದ್ವಿಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಮಲ್ಟಿ ಸ್ಟಾರ್ ತಾರಾಗಣವನ್ನು ಹೊಂದಿರುವಂತಹ ಈ ಟಾಕ್ಸಿಕ್ ಚಿತ್ರದ ಮನಮೋಹಕ ಸಾಂಗ್ ಈಗಾಗಲೇ ಯೂಟ್ಯೂಬ್ನಲ್ಲಿ ಸಖತ್ ಸೌಂಡ್ ಮಾಡ್ತಿದ್ದು, ಬಿಡುಗಡೆಯಾದ ಕೆಲವೇ ಗಂಟೆಗಳಲ್ಲಿ ದಾಖಲೆ ಪ್ರಮಾಣದ ವೀಕ್ಷಣೆ ಹಾಗೂ ಲೈಕ್ಸ್ ಪಡೆದು ಮುನ್ನುಗ್ಗುತ್ತಿರುವುದು ಚಿತ್ರತಂಡಕ್ಕೆ ತುಂಬಾ ಸಂತಸ ತಂದಿದೆ ಅಂತಾನೆ ಹೇಳ್ಬೋದು. ಇನ್ನು ಟಾಕ್ಸಿಕ್ ಚಿತ್ರದ ಬಹುಮುಖ್ಯ ತಾರಾಗಣದಲ್ಲಿ ಗುರುತಿಸಿಕೊಂಡಿರುವಂತಹ ಸೌತ್ ಲೇಡಿ ಸೂಪರ್ ಸ್ಟಾರ್ ನಯನತಾರಾ ಅವರು ಪ್ರಣಯ ಗೀತೆಯಲ್ಲಿ ಕಾಣಿಸಿಕೊಂಡಿದ್ದು, ಅವರ ಸಸ್ಪೆನ್ಸ್ ತುಂಬಿದಂತಹ ಈ ಅದ್ಭುತ ಎಂಟ್ರಿಯು ಅಭಿಮಾನಿಗಳಲ್ಲಿ ಸಿನಿಮಾದ ಕಥೆಯ ಬಗ್ಗೆ ಇದ್ದಂತಹ ಕುತೂಹಲವನ್ನು ಮತ್ತಷ್ಟು ದುಪ್ಪಟ್ಟುಗೊಳಿಸಿದೆ ಅಂತಾನೆ ಹೇಳ್ಬೋದು.
ಇನ್ನು ಮೊದಲ ಹಾಡು ತಬಾಯಿಯಲ್ಲಿ ಯಶ್ ಜೊತೆಗೆ ಸಖತ್ ಬೋಲ್ಡ್ ಹಾಗೂ ರೊಮ್ಯಾಂಟಿಕ್ ಆಗಿ ಕಾಣಿಸಿಕೊಂಡು ಇಂಟರ್ನೆಟ್ನಲ್ಲಿ ತಲ್ಲಣ ಸೃಷ್ಟಿಸಿದ ಗ್ಲಾಮರಸ್ ನಟಿ ಕಿಯಾರಾ ಅಡ್ವಾಣಿ ಈಗ ಬಿಡುಗಡೆಯಾಗಿರುವಂತಹ ಮನಮೋಹಕ ಹಾಡಿನಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ. ಟಾಕ್ಸಿಕ್ ಚಿತ್ರದಲ್ಲಿ ಯಶ್ ದ್ವಿಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿರುವುದು ಈಗಾಗಲೇ ಕುತೂಹಲ ಮೂಡಿಸಿದೆ. ಇನ್ನು ಚಿತ್ರದಲ್ಲಿ ಕಿಯಾರಾ ಅಡ್ವಾಣಿ, ತಾರಾ ಸುತಾರಿಯಾ, ನಯನತಾರಾ ಮತ್ತು ರುಕ್ಮಿಣಿ ವಸಂತ ಸೇರಿದಂತೆ ದೊಡ್ಡ ತಾರಾಗಣವೇ ಈ ಒಂದು ಟಾಕ್ಸಿಕ್ ಚಿತ್ರದಲ್ಲಿ ಇದೆ. ಇನ್ನು ಯಶ್ ಅವರು ಯಾರ ಜೊತೆ ಫೈಟ್ ಮಾಡ್ತಾರೆ, ಯಾರ ಜೊತೆ ರೊಮ್ಯಾನ್ಸ್ ಮಾಡ್ತಾರೆ ಎಂಬಂತಹ ಗೊಂದಲ ಅಭಿಮಾನಿಗಳಲ್ಲಿ ಇದ್ದ ಬೆನ್ನಲ್ಲೇ ಈಗ ತಾರಾ ಸುತಾರಿಯಾ ಜೊತೆಗಿನ ಈ ಒಂದು ಮಧುರ ಪ್ರಣಯ ಗೀತೆ ಚಿತ್ರದ ಮೇಲಿನ ನಿರೀಕ್ಷೆಯನ್ನು ಮತ್ತಷ್ಟು ದುಪ್ಪಟ್ಟು ಮಾಡಿದೆ ಅಂತಾನೆ ಹೇಳ್ಬೋದು. ಇನ್ನು ಈಗಾಗಲೇ ನೋಡಿದ್ದೀರಾ ಈ ಒಂದು ಮನಮೋಹಕ ಈ ಒಂದು ಸಾಂಗ್ ಈಗಾಗಲೇ ಯೂಟ್ಯೂಬ್ನಲ್ಲಿ ಬಿಡುಗಡೆಯಾಗಿ ಅದೆಷ್ಟೋ ಅತ್ಯಂತ ಒಂದು ಹೈಪ್ ಕ್ರಿಯೇಟ್ ಮಾಡಿದೆ. ಒಂದು ಕಮೆಂಟ್ಸ್ ಆಗಲಿ, ಲೈಕ್ಸ್ ಆಗಲಿ, ಜನರ ಒಂದು ಅಭಿಪ್ರಾಯ ಕೂಡ ತುಂಬಾನೇ ಕೇಳಿ ಬರ್ತಾ ಇದೆ. ಎಸ್, ಇದಾಗಿತ್ತು ಇವತ್ತಿನ ಡಿಜಿಟಲ್ ಕಂಟೆಂಟ್. ನಮಸ್ಕಾರ, ನೋಡ್ತಾ ಇರಿ ಫ್ರೀಡಮ್ ಟಿವಿ. ಇದು ಜನಸಾಮಾನ್ಯರ ಚಾನಲ್.